ಇನ್ನು ಈ ಮೂರು ಕ್ಷೇತ್ರಗಳು ಸಿಎಂ ಅವರಿಗೆ ಹೇಗೆ ಬೂಸ್ಟ್ ಕೊಟ್ಟಿದ್ದಾವೆ, ಯಾವ ರೀತಿಯಾದಂಥ ಶಕ್ತಿಯನ್ನು ತುಂಬಿದೆ ಇದು ಬೂಸ್ಟ್ ಇಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅನ್ನೋ ರೀತಿಯಲ್ಲೇ ಇಲ್ಲಿ ಇವಾಗ ಬೂಸ್ಟ್ ಆಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವರಿಗೆ ಈ ಮೂರು ಕ್ಷೇತ್ರಗಳಿದೆಯವಲ್ಲ, ಇದು ಸಹಜವಾಗಿಯೇ ಹೊಸ ಶಕ್ತಿಯನ್ನು ಕೊಡುತ್ತೆ. ಯಾವ ಕಾರಣಕ್ಕಾಗಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಮೂಡಾ ಕೇಸ್ ಪರಿಣಾಮ ಇಲ್ಲ ಅನ್ನುವಂತಹ ಸಂದೇಶ ಇಲ್ಲಿ ಸ್ಪಷ್ಟವಾಗಿ ರವಾನೆಯಾಗಿದೆ. ಯಾಕೆಂದರೆ ಮೂಡಾ ಕೇಸನ್ನು ಸಿದ್ದರಾಮಯ್ಯನವರು ಮುಚ್ಚಿಟ್ಟುಕೊಂಡು ಅಥವಾ ಗಾಬರಿಯಿಂದ ಎಲ್ಲೂ ಮಾತಾಡ್ತಿರಲಿಲ್ಲ. ಜನರ ಎದುರುಗಡೆ ಪ್ರಸ್ತಾಪಿಸಿದ್ದಾರೆ, ನೋಡ್ರಿ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ನೋಡ್ರಿ ನನ್ನ ಮೇಲೆ ಕೇಸ್ ಹಾಕಿಸಿದ್ದಾರೆ. ಈ ಮಾತುಗಳನ್ನು ಜನರ ಎದುರುಗಡೆ ಪ್ರಸ್ತಾಪಿಸ್ತಾ ಇದ್ರು. ಈ ಕಾರಣಕ್ಕಾಗಿ ನನ್ನ ಜೊತೆಗೆ ನಿಲ್ಲಬೇಕು ಅಂತ ಹೇಳ್ತಾ ಇದ್ರು. ಸಿಎಂ ನಾಯಕತ್ವ ಮತ್ತು ಗ್ಯಾರಂಟಿಗಳು ಕೂಡ ಫಲ ಕೊಟ್ಟಿವೆ. ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡ್ತಿಲ್ಲ, ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಸರ್ಕಾರ ಹಗರಣ ಮಾಡ್ತಿದೆ, ಎಲ್ಲ ಆಪಾದನೆಗಳ ಹೊರತಾಗಿಯೂ ಕೂಡ ಗ್ಯಾರಂಟಿ ಯೋಜನೆಗಳು ಕಾರ್ಯರೂಪದಲ್ಲಿದ್ವು, ಅವು ಇಂಪ್ಲಿಮೆಂಟ್ ಆಗ್ತಾ ಇದ್ವು. ಇದು ಸಹಜವಾಗಿಯೇ ಸಿದ್ದರಾಮಯ್ಯನವರ ನಾಯಕತ್ವದ ಜೊತೆಗೆ ಗ್ಯಾರಂಟಿಗಳು ಫಲ ಕೊಟ್ಟಿದ್ದಾವೆ. ಇನ್ನು ಸಿದ್ದರಾಮಯ್ಯನವರ ಪರವಾಗಿ ಮೂಡಿರುವಂತಹ ಒಗ್ಗೂಡಿದಂತಹ ಅಹಿಂದ ವರ್ಗಗಳು ಇವು ಬಹಳ ನಿರ್ಣಾಯಕ ಆಗಿದ್ವು. ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಬಿಂಬಿಸುವ ಪ್ರಯತ್ನವನ್ನು ಖುದ್ದು ಸಿದ್ದರಾಮಯ್ಯನವರೇ ಮಾಡ್ತಾ ಇದ್ರು. ಇದರಿಂದಾಗಿ ಆ ಸಮುದಾಯಗಳ ಜನ ತಮ್ಮ ನೆಚ್ಚಿನ ನಾಯಕನ ಪರವಾಗಿ ಒಗ್ಗೂಡಿರುವಂಥದ್ದು ಕೂಡ ಬಹಳ ಮುಖ್ಯ ಆಗಿತ್ತು. ನಾನೇ ಅಭ್ಯರ್ಥಿ ಅಂತ ಸಿಎಂ ಮತ್ತು ಡಿ ಸಿ ಎಂ ಇಬ್ಬರು ಕೂಡ ಪ್ರಚಾರ ಮಾಡ್ತಾ ಇದ್ರು. ಚನ್ನಪಟ್ಟಣದಲ್ಲಿ ಡಿ ಸಿ ಎಂ ಹೇಳ್ತಿದ್ರು ನಾನೇ ಅಭ್ಯರ್ಥಿ ಅಂದುಕೊಂಡು, ಅಥವಾ ಸಂಡೂರು ಮತ್ತು ಶಿಗ್ಗಾವಿಯಲ್ಲಿ ಸಿದ್ದರಾಮಯ್ಯನವರು ಹೇಳ್ತಿದ್ರು ಇಲ್ಲಿ ನಾನು ಉಳಿಬೇಕು ಅಂದರೆ ನೀವು ಇವ್ರನ್ನ ಗೆಲ್ಲಿಸಬೇಕು ಅಂತ ಹೇಳ್ತಿದ್ರು. ಈ ರೀತಿಯಾಗಿ ನಾನೇ ಅಭ್ಯರ್ಥಿ ಅನ್ನೋಂಥ ಕಾನ್ಸೆಪ್ಟ್ ಇದು. BJP JDS ಭದ್ರಕೋಟೆಯನ್ನು ಗೆದ್ದ ಹಿರಿಮೆ ಈಗ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ. ಹೀಗಾಗಿ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಸಹಜವಾದಂತಹ ಬೂಸ್ಟ್ ಕೂಡ ಸಿಕ್ಕಿರುವಂಥದ್ದು. ಇನ್ನು DK ಬಾಸ್ ಆಗಿದ್ದಾರೆ. ಇಲ್ಲಿ ವಿಶೇಷವಾಗಿ ನಾವು ಚನ್ನಪಟ್ಟಣ ಕ್ಷೇತ್ರದ ವಿಚಾರದಲ್ಲಿ ನಾವು ಪರಿಗಣಿಸಲೇಬೇಕು. ಇದನ್ನು HDK ವಿರುದ್ಧ ಪ್ರತಿಷ್ಠೆಯನ್ನು ಗೆದ್ದಿದ್ದಾರೆ DK ಶಿವಕುಮಾರ್ ಅವರು ಮನೆ ಮಗ ಅನ್ನುವಂತಹ ಪ್ರತಿಷ್ಠೆಯಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅನ್ನುವಂಥದ್ದನ್ನು ಕೂಡ ಗೆದ್ದುಕೊಂಡಿದ್ದಾರೆ. ಯಾಕಂದರೆ ಇದು ಒಕ್ಕಲಿಗರ ಭದ್ರಕೋಟೆಯಾಗಿತ್ತು. ಹಾಗಾಗಿ ಆ ಒಕ್ಕಲಿಗರ ಭದ್ರಕೋಟೆಯಲ್ಲಿ ನನಗೂ ಕೂಡ ಶಕ್ತಿ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಸೋರಿಗೆ ಚನ್ನಪಟ್ಟಣದಲ್ಲಿ ತಿರುಗೇಟು ಕೊಡುವಂತಹ ಕೆಲಸವನ್ನು DK ಶಿವಕುಮಾರ್ ಅವರು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. CM ಕುರ್ಚಿಯ ಕನಸು ಇದರಿಂದಾಗಿ ಜೀವಂತವಾಗಿ ಉಳಿದಿದೆ. ರಾಮನಗರ ಜಿಲ್ಲೆಯ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸುವುದರಲ್ಲೂ ಕೂಡ DK ಅವರು ಯಶಸ್ವಿಯಾಗಿದ್ದಾರೆ. ಯಾಕೆಂದರೆ ಅಲ್ಲಿರುವಂಥ 4 ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಕಾಂಗ್ರೆಸ್ನ ಶಾಸಕರಿದ್ದಾರೆ. ಇನ್ನು DK ಸುರೇಶ್ ಅವರ ಸೋಲಿಗೆ ಸೇಡು ತೀರಿಸಿಕೊಳ್ಳುವುದರಲ್ಲಿ DK ಶಿವಕುಮಾರ್ ಅವರು ಯಶಸ್ವಿ ಕೂಡ ಆಗಿದ್ದಾರೆ. ರಾಮನಗರದಲ್ಲೂ ಚನ್ನಪಟ್ಟಣದಲ್ಲೂ ನಿಖಿಲ್ಗೆ ಕಹಿಯ ಅನುಭವವನ್ನು ಕೂಡ ಮಾಡಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮೂಲಕ ಕುಮಾರಸ್ವಾಮಿಯವರ ಮಗನಿಗೆ ಸೋಲನ್ನು ಉಣಿಸಿದ್ದಾರೆ. JDS ಮುಕ್ತ ರಾಮನಗರ ಮಾಡಿದ್ದಾರೆ DK ಶಿವಕುಮಾರ್. ಇನ್ನು ಕನಕಪುರ, ಮಾಗಡಿ, ರಾಮನಗರ ಈಗ ಚನ್ನಪಟ್ಟಣವು ಕೂಡ ಕೈವಶವಾಗಿದೆ. ಸಹಜವಾಗಿಯೇ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ತೀನಿ ಅಂತ ಹೊರಟಿದ್ರಲ್ಲ, ರಾಮನಗರಕ್ಕೆ ಮರುನಾಮಕರಣ, ಅದಕ್ಕೆ ಒಂದು ದೊಡ್ಡ ಯಶಸ್ಸು ಸಿಕ್ಕಿದೆ. ದೇವೇಗೌಡರ ಕುಟುಂಬ ರಾಜಕಾರಣಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದಂತೆಯೂ ಕೂಡ ಆಗಿದೆ. ಈ ಒಂದು ಕೆಲಸವನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಆದರೆ ದೇವೇಗೌಡರು ಎಡವಿದ್ದು ಎಲ್ಲಿ ಅನ್ನೋಂಥದ್ದು ನಾವು ಇಲ್ಲಿ ಗಮನಿಸಲೇಬೇಕಾಗಿರುವಂಥ ಅಂಶ. ಯಾಕಂದರೆ ಮೊಮ್ಮಗನ ಪಟ್ಟಾಭಿಷೇಕಕ್ಕೆ ದೇವೇಗೌಡರು ಹಗಲಿರುಳು ಶ್ರಮ ಹಾಕಿದರು, ಆದರೆ ಅದು ವ್ಯರ್ಥವಾಗಿದೆ. ಅದು ಮತ್ತೊಮ್ಮೆ ವ್ಯರ್ಥವಾಗಿದೆ. ಸಿದ್ದರಾಮಯ್ಯ ಸೊಕ್ಕು ಅಡಗಿಸಬೇಕು, ಗರ್ವಭಂಗ ಆಗಬೇಕು, ಈ ಮಾತುಗಳೆಲ್ಲ ದೇವೇಗೌಡರು ತಮ್ಮ ಪ್ರಚಾರಗಳಲ್ಲಿ ಹೇಳ್ತಾ ಇದ್ದರು. ಆದರೆ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೀತೇನೆ ಅಂತ ಬೇರೆ ಹೇಳಿದರು. ದೇವೇಗೌಡರು ಯಡಿಯೂರಪ್ಪ ಅವರ ಕೈ ಹಿಡ್ಕೊಂಡು ಹೇಳ್ತಾ ಇದ್ರು, ಈ ಸರ್ಕಾರವನ್ನು ಕಿತ್ತೊಗಿಬೇಕು ಅಂತೆಲ್ಲ ಹೇಳ್ತಾ ಇದ್ದರು. ಅಷ್ಟೆಲ್ಲ ಹೇಳಿರುವಂತಹ ದೇವೇಗೌಡರಿಗೆ ತನ್ನ ಮೊಮ್ಮಗನನ್ನೇ ಗೆಲ್ಲಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಮೊಮ್ಮಗನ ಗೆಲುವಿಗಾಗಿ ಮಾತ್ರ ಗೌಡರು ಶ್ರಮಿಸ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಈ ಕ್ಷೇತ್ರದಲ್ಲಿ ರವಾನೆ ಆಗ್ತಾ ಇತ್ತು ಅನ್ನೋದನ್ನು ಕೂಡ ಜನತಾದಳದವರು ಅರ್ಥ ಮಾಡಿಕೊಳ್ಳಿಲ್ಲ. ಏನು ಯಾವ ಕಾರಣಕ್ಕೆ ಅವರು ಬಂದಿದ್ದಾರೆ, ತನ್ನ ಮೊಮ್ಮಗನನ್ನು ಗೆಲ್ಲಿಸೋಕ್ಕೆ ಬಂದಿದ್ದಾರೆ, ಯಾವ ಕಾರಣಕ್ಕೆ ಬಂದರೆ ಸ್ವಾರ್ಥಕ್ಕಾಗಿ ಬಂದಿದ್ದಾರೆ ಅನ್ನುವ ಸಂದೇಶವೇ ಜಾಸ್ತಿಯಾಗಿ ಹೋಯಿತು. ಗೌಡರು ಕುಟುಂಬ ರಾಜಕಾರಣದ ವಿರುದ್ಧ ಜನರು ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಗೌಡರ ಕುಟುಂಬ ರಾಜಕಾರಣದ ವಿರುದ್ಧ ಚನ್ನಪಟ್ಟಣದ ಜನ ಮತವನ್ನು ಹಾಕಿದ್ದಾರೆ. 2023ರಲ್ಲಿ ದಳವನ್ನು ಬೆಂಬಲಿಸಿದಂತಹ ಮುಸ್ಲಿಂ ಸಮುದಾಯ ಕೂಡ ದೂರ ಸರಿದಿದ್ದು ಇಲ್ಲಿ ಬಹಳ ನಿರ್ಣಾಯಕ ಆಗಿತ್ತು. ಮುಸ್ಲಿಂ ಸಮುದಾಯ JDSನ ಹತ್ತಿರಕ್ಕೆ ಬರಲಿಲ್ಲ, ಬದಲಿಗೆ ಅದು ಸಂಪೂರ್ಣವಾಗಿ ದೂರ ಸರಿಯಿತು. ಮತ್ತು ಮುಸ್ಲಿಂ ಸಮುದಾಯ ತಮ್ಮ ಕೈ ಹಿಡಿದಾಗಲೂ ಕೂಡ ಅದನ್ನು ಗೌರವಿಸುವ ಕೆಲಸವನ್ನು ಕೂಡ JDSನ ನಾಯಕರು ಮಾಡಿರಲಿಲ್ಲ ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ಒಂದು ಅಂಶವನ್ನು ನಾವಿಲ್ಲಿ ಪಾಯಿಂಟ್ ಔಟ್ ಮಾಡಲೇಬೇಕಾಗುತ್ತೆ. 2023ರಲ್ಲಿ ದಳವನ್ನು ಬೆಂಬಲಿಸಿದಂತಹ ಮುಸ್ಲಿಂ ಸಮುದಾಯ ದೂರ ಸರಿದಿದ್ದು ಕೂಡ ಇಲ್ಲಿ ಬಹಳ ನಿರ್ಣಾಯಕ ಆಯಿತು. ದೇವೇಗೌಡರ ಒಟ್ಟು ಕಾರ್ಯತಂತ್ರ ವಿಫಲ ಆಗುವಂಥ ವಿಚಾರಕ್ಕೆ ಬಂದಾಗ ಹೀಗೆ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಗೆದ್ದರೆ
3ಕ್ಕೆ 3 ಕ್ಷೇತ್ರಗಳಲ್ಲಿ ದೋಸ್ತಿಗಳು ಮಕಾಡೆ ಮಲಗಿದ್ದಾರೆ. ಇದು ಸಹಜವಾಗಿಯೇ ವಿಜೇಂದ್ರ ಅವರ ನಾಯಕತ್ವದ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಅದರ ಬಗ್ಗಿನ ಅಂಶವನ್ನು ಕೂಡ ನಾನು ನಿಮಗೆ ಹೇಳಬೇಕು. ಯಾಕಂದರೆ ವಿಜೇಂದ್ರ ಅವರಿಗೆ ಈ 3ರಲ್ಲಿ ಕನಿಷ್ಠ 1 ಸೀಟನ್ನು BJP ಗೆದ್ದಿರ್ತಿದ್ರು ಕೂಡ ಇಲ್ಲ ವಿಜೇಂದ್ರ ನಾಯಕತ್ವ ಅಂತ ಹೇಳ್ಬೋದಾಗಿತ್ತು. 2 ಸ್ಪರ್ಧೆ ಮಾಡಿದ್ವು, ಅದು 1ಅಲ್ಲಿ ಗೆದ್ದಿದ್ದೀವಿ ತಿಳ್ಕೊಂಡು. 2ಕ್ಕೆ 2 ಗೆದ್ದಿರ್ತಿದ್ರೆ ವಿಜೇಂದ್ರ ನಾಯಕತ್ವಕ್ಕೆ ಬಹುಪರಾಕ್ಕೆ ಹೇಳೋದಕ್ಕೆ ಅವರ ಬೆಂಬಲಿಗರು ಹಿಂದೆ ಮುಂದೆ ನೋಡ್ತಿರಲಿಲ್ಲ. ಗೆಲುವಿಗೆ ಹೇಗೆ ಎಲ್ಲ ಕ್ರೆಡಿಟನ್ನು ತೆಗೆದುಕೊಳ್ಳೋದಕ್ಕೆ ತಯಾರಿರ್ತಾರೋ ಸೋಲಿನ ಕ್ರೆಡಿಟನ್ನು ಕೂಡ ಈಗ ವಿಜೇಂದ್ರ ಅವರ ನಾಯಕತ್ವಕ್ಕೆ ನೀಡಬೇಕಾಗತ್ತೆ. ಆ ಅಂಶವನ್ನು ಕೂಡ ನಿಮಗೆ ಹೇಳ್ತೀನಿ. ಯಾಕಂದರೆ ಯಾವ ಸ್ವರೂಪದಲ್ಲಿ ಹಾಗಾದರೆ ಇಲ್ಲಿ ಏನೇನು ಕಾರಣಗಳಿದ್ದಾವೆ ವಿಜೇಂದ್ರ ಅವರ ಸೋಲಿನ ಅಥವಾ ಅವ್ರಿಗಾಗಿರುವಂತಹ ಸೆಟ್ಬ್ಯಾಕ್ಗೆ ಸಂಬಂಧಪಟ್ಟಂತೆ ಇರುವಂತಹ ಅಂಶಗಳನ್ನು ಕೂಡ ನಾನು ನಿಮಗೆ ಹೇಳಲೇಬೇಕು. ವಿಶೇಷವಾಗಿ ಬೈ ಎಲೆಕ್ಷನ್ ಸೋತಿರುವಂತಹ ದೋಸ್ತಿ ಇದು BYB ಅವರ ಸ್ಥಾನಕ್ಕೆ ಕೂತು ತಂದಿಡುತ್ತಾ ಅಂತೇಳಿ ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿಯನ್ನು ಎತ್ತೋದರಲ್ಲಿ ಕೂಡ BJP ವಿಫಲವಾಗಿರುವಂಥದ್ದನ್ನು ಸಾರಿ ಹೇಳ್ತಾ ಇದೆ. ಈ ರಿಸಲ್ಟ್ ಹಗರಣಗಳನ್ನು ಮತಗಳಾಗಿ ಪರಿವರ್ತಿಸೋದರಲ್ಲೂ ಕೂಡ ವಿಫಲರಾಗಿದ್ದಾರೆ. ಅವರು ಒಂದು ವೇಳೆ ಹಗರಣಗಳನ್ನು ಮತಗಳಾಗಿ ಪರಿವರ್ತಿಸೋದಕ್ಕೆ ಯಶಸ್ವಿ ಆಗಿದ್ದಿರ್ತಿದ್ರೆ ಸಿದ್ದರಾಮಯ್ಯನವರ ವಿರುದ್ಧ ದೊಡ್ಡ ಸಂದೇಶವೊಂದನ್ನು ಕೊಡೋದಕ್ಕೆ ನೆರವಾಗ್ತಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಲಿಂಗಾಯತ ಕ್ಷೇತ್ರ ಶಿಗ್ಗಾಂವಿಯಲ್ಲೇ ಸೋಲನ್ನು ಕಂಡಿದ್ದಾರೆ. ಸತತವಾಗಿ ಅಲ್ಲಿ ಲಿಂಗಾಯತ ನಾಯಕರುಗಳು ಗೆಲ್ತಾ ಬಂದಿದ್ದಾರೆ. ಅಂಥ ಕ್ಷೇತ್ರದಲ್ಲೇ ಸೋಲನ್ನು ಕಂಡಿರುವಂಥದ್ದು. ಒಬ್ಬ ಏನು ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ದೇ ಲಿಂಗಾಯತ ಮತಗಳು ತಮ್ಮ ಜೊತೆಗೆ ಇರಬೇಕು ಅನ್ನೋ ಕಾರಣಕ್ಕಾಗಿ BJP ಮಾಡಿದೆ ಅಂತ ಹೇಳಿದ್ರೆ ಅಂಥ ಕ್ಷೇತ್ರವನ್ನೇ ಕಳ್ಕೊಂಡಿದ್ದಾರೆ. ನಾಯಕತ್ವದಲ್ಲಿ ಒಮ್ಮತ ಮೂಡಿಸುವಲ್ಲೂ ಕೂಡ ವಿಫಲರಾಗಿದ್ದಾರೆ. ಪಕ್ಷದ ನಾಯಕರ ನಡುವೆ ಒಮ್ಮತ ಮೂಡಿಸ್ತಾ ಇಲ್ಲ ಅವ್ರಿಗೆ, ಅದು ಸಾಧ್ಯ ಆಗ್ತಾ ಇಲ್ಲ. ಎಲ್ಲರನ್ನ ಒಂದೇ ತಕ್ಕಡಿಲಿ ತಂದು ನಿಲ್ಸೋಕ್ಕಾಗ್ತಾ ಇಲ್ಲ. ಇವರ ನಾಯಕತ್ವ ವಿರುದ್ಧನೇ ಪಕ್ಷದ ನಾಯಕರುಗಳೇ ಮಾತನಾಡ್ತಾ ಇದ್ದಾರೆ. ಏಕಪಕ್ಷೀಯ ನಿರ್ಧಾರಗಳಿಂದಲೂ ಕೂಡ ಹಿನ್ನಡೆಯಾಗಿದೆ. ಇಲ್ಲಿ ಬೊಮ್ಮಾಯಿ ಪುತ್ರರಿಗೆ ಟಿಕೆಟ್ ಅನೌನ್ಸ್ ಮಾಡಿರುವಂಥ ವಿಚಾರದಲ್ಲೂ ಕೂಡ ಅಷ್ಟೇ ಸ್ಪಷ್ಟವಾದಂತಹ ಚರ್ಚೆಗಳಾಗಲೇ ಇಲ್ಲ ಅಲ್ಲಿ. ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಮತ್ತು ಒಂದು ಹಂತದಲ್ಲಿ ಹೈಕಮಾಂಡ್ನವರು ಕೂಡ ಟಿಕೆಟನ್ನು ಅವರೇ ಅನೌನ್ಸ್ ಮಾಡಿದ್ರು ಅನ್ನೋಂಥ ಅಂಶವೂ ಕೂಡ ಇತ್ತು. ಹಿರಿಯ ನಾಯಕರ ಕಡೆಗಣನೆಗೆ ಆರೋಪವೂ ಕೂಡ ವಿಜೇಂದ್ರ ಅವರ ವಿರುದ್ಧ ಇತ್ತು. ಜನರನ್ನು ಪ್ರಭಾವಿಸುವಂಥ ರೀತಿಯ ಭಾಷಣಗಳು ಕೂಡ ಇರಲಿಲ್ಲ. ಯಾಕಂದರೆ ಯಡಿಯೂರಪ್ಪರು ಒಂದು ಭಾಷಣವನ್ನು ಮಾಡ್ತಾ ಇದ್ದಾಗ ಸಹಜವಾಗಿಯೇ ಅದು ಜನಸಮುದಾಯಗಳಲ್ಲಿ ಭಾಳ ಖುಷಿಯಿಂದ ಅದನ್ನು ಕೇಳೋರು, ಇಂಟ್ರೆಸ್ಟಿಂದ ಕೇಳೋರು, ಅದರಿಂದ ಪ್ರಭಾವಕ್ಕೆ ಒಳಗಾಗೋರು, ಅದರ ಮೂಲಕವಾಗಿ ಮತವಾಗಿ ಕನ್ವರ್ಟ್ ಆಗೋದು. ಆದರೆ ವಿಜೇಂದ್ರ ಅವರ ಭಾಷಣಗಳಲ್ಲಿ ಅಂತಹ ಪ್ರಭಾವ ಕಾಣಲೇ ಇಲ್ಲ ಈ ಬಾರಿಯ ಅಸೆಂಬ್ಲಿ ಬೈ ಎಲೆಕ್ಷನ್ನಲ್ಲಿ. ಇನ್ನು ಕಾರ್ಯಕರ್ತರ ನೈತಿಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ರಣತಂತ್ರಗಳು ಕೂಡ ಇರಲಿಲ್ಲ. ಕಾರ್ಯಕರ್ತರ ನೈತಿಕ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತ ಹೇಳುವಂಥ ರಣತಂತ್ರವನ್ನು ರೂಪಿಸಿದ್ದಿರ್ತಿದ್ರೆ ಬಹುಶಃ BJP ಕನಿಷ್ಠ 1 ಸೀಟನ್ನಾದರೂ ಗೆಲ್ಲಬಹುದಾಗಿತ್ತು. ಅಪ್ಪನ ನೆರಳಿನಿಂದ ಇನ್ನೂ ಕೂಡ BY ವಿಜೇಂದ್ರ ಅವರು ಹೊರ ಬಂದಂತೆ ಕಾಣ್ತಾನೂ ಇಲ್ಲ. ಇದು ಸ್ಪಷ್ಟವಾಗಿ ಈ ಚುನಾವಣೆಯ ಸಂದೇಶವಾಗಿ ನಮ್ಮ ಮುಂದೆ ಇರುವಂಥದ್ದು. ಆದರೆ ವಿಜೇಂದ್ರ ಅವರ ಕಡು ವಿರೋಧಿಯಾಗಿರುವಂತಹ ಯತ್ನಾಳ್ ಅವರಿಗೆ ಇದು ಒಂದು ರೀತಿಯಾದಂತಹ ಸಮಾಧಾನವನ್ನು ತಂದಿರ್ಬೋದು ಅಥವಾ ಒಂದು ರೀತಿಯಂಥ ಟೀಕೆ ಮಾಡೋದಕ್ಕೆ ಒಂದು ಒಳ್ಳೆಯ ಅಸ್ತ್ರವಾಗಿಯೂ ಕೂಡ ಸಿಕ್ಕಿದೆ. ಇವತ್ತಿನ BJPಯ ಸೋಲಿನ ಬಗ್ಗೆ ಯತ್ನಾಳ್ರ ವಿಮರ್ಶೆಯನ್ನು ನಿಮಗೆ ತೋರಿಸ್ತೀನಿ. ಮತ್ತು ವಿಜೇಂದ್ರನ ಒಬ್ಬ ಸಂದೇಶವಾಹಕನಾಗಿ ಕೆಲಸ ಮಾಡಿದ್ರ ಪರಿಣಾಮ ಇನ್ನು BJP ಕರ್ನಾಟಕದಲ್ಲಿ ಇನ್ನೂ ವಿಜೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡ್ಯಾರತ್ತು ಸ್ಪಷ್ಟ ಸಂದೇಶ ಇದೆ. ಇನ್ನಾದರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ವ್ಯಾಮೋಹ ಬಿಡಬೇಕಂತೇಳಿ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತೀನಿ. ಹೀಗೆ ಪೂಜ್ಯ ತಂದೆಯವರು ಮತ್ತು ಪೂಜ್ಯ ತಂದೆಯವರ ಮಗನನ್ನು ಚೇಂಜ್ ಮಾಡಿರಿ ಅಂತ ಕೇಳ್ತೀನಿ ಅನ್ನೋಂಥ ಮಾತನ್ನು. ಅಂದರೆ ಅಷ್ಟರ ಮಟ್ಟಿಗೆ BJPಯಲ್ಲಿ ಈಗ ನಾಯಕತ್ವದ ವಿರುದ್ಧ ಓಪನ್ ಆಗಿ ಟೀಕಾ ಪ್ರಹಾರ ನಡೀತಾ ಇದೆ. ಇದನ್ನು BJP ಎಷ್ಟು ದಿವಸ ಸಹಿಸ್ಕೊಂಡು ಹೋಗುತ್ತೋ ಬಿಡುತ್ತೋ ಅದು BJPಗೆ ಬಿಟ್ಟಿರುವಂಥ ವಿಚಾರ. ಆದರೆ ಇಂತಹ ವಿಚಾರಗಳು ಕೂಡ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಸೃಷ್ಟಿಸಿರುವಂಥದ್ದೇ BJPಯ ಸೋಲಿಗೆ ಪ್ರಮುಖ ಕಾರಣವಾಗಿ ಗೋಚರಿಸ್ತಾ ಇರುವಂಥದ್ದು. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.